ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಯುವಕರ ಬಗ್ಗೆ ವ್ಯಂಗ್ಯ ಮಾಡಿದ್ದನ್ನು ಕೋರ್ಟಲ್ಲಿ, ಯುವಕರ ಬಗ್ಗೆ ವ್ಯಂಗ್ಯ ಮತ್ತೆಲ್ಲೋ ಒಂದು ಕಡೆ ಅವ್ರನ್ನ ತಾತ್ಸಾರದಿಂದ ನೋಡಿದ ಸಂಗತಿಯನ್ನೇ ಅಂದರೆ ಅವಮಾನವನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡು ಹುಟ್ಟಿದಂತಹ ಸಂಘಟನೆ CJP. ಜಿರ್ಲೆಗಳು ಅಂತ ಅವಮಾನ ಮಾಡಿದರು. ಜಿರ್ಲೆಗಳು ಅಂತ ಅವಮಾನ ಮಾಡಿದ್ದನ್ನೇ ನಮಗೆ ಜಿರ್ಲೆಗಳಂದ್ರ ಅಂತ ಅವಮಾನವನ್ನೇ ಶಕ್ತಿಯಾಗಿ ಕನ್ವರ್ಟ್ ಮಾಡಿಕೊಂಡು ಹುಟ್ಟಿದಂತಹ ಆರ್ಗನೈಸೇಷನ್. ಜೊತೆಗೆ ಈ ಆನ್ಲೈನ್ ಒಪಿನಿಯನ್ ಇರುತ್ತಲ್ವ, ಆನ್ಲೈನ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂದು ಆಧುನಿಕವಾದಂತಹ ಅಭಿಪ್ರಾಯದ ವೇದಿಕೆಯಾಗಿದೆ. ಆನ್ಲೈನ್ ಅಭಿಪ್ರಾಯ ಕೇವಲ ಫೇಸ್ಬುಕ್ಕಿಗೋ ಇನ್ಸ್ಟಾಗೋ ಒಂದು ಅಭಿಪ್ರಾಯವಾಗಿ ರೂಪುಗೊಳ್ತಿರೋ ಹೊತ್ತಲ್ಲಿ ಆನ್ಲೈನ್ ಒಪಿನಿಯನ್ನನ್ನು ಸ್ಟ್ರೀಟ್ ಫೈಟಾಗಿ ಕನ್ವರ್ಟ್ ಮಾಡೋದು, ಅದನ್ನು ಬೀದಿ ಕಾಳಗವನ್ನಾಗಿ, ಸೋಷಿಯಲ್ ಮೀಡಿಯಾದ ಅಭಿಪ್ರಾಯವನ್ನು ಅಕ್ಷರಶಃ ಬೀದಿ ಕಾಳಗವನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ನಡೆದಂತಹ ಪ್ರಯೋಗ CJP. ನಾವು ಇತ್ತೀಚಿನ ದಿನಗಳಲ್ಲಿ ಬೇಕಾದಷ್ಟು ಇಶ್ಯೂ, ಕೋಮುವಾದ ಅಥವಾ ಜಾತಿ ಆಧಾರದ ಮೇಲೆ ವ್ಯಕ್ತಿಗಳನ್ನು, ಸಂಘಟನೆಗಳನ್ನ ನಿಲ್ಲಿಸೋದು ಅಥವಾ ಕೋಮು ಆಧಾರದ ಮೇಲೆ ರಾಜಕಾರಣ ಮಾಡೋದು, ಇವೆಲ್ಲವನ್ನು ಕೂಡ ನಾವು ನೋಡ್ತಿದ್ದೀವಿ. ಈ ಹೊತ್ತಲ್ಲಿ ಕೋಮುವಾದವನ್ನು ಮೀರಿದ ಇಶ್ಯೂಸ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಆಮೇಲೆ ಯುವಕರಿಗೆ ಬೇಕಾದಷ್ಟು ಸಮಸ್ಯೆಗಳತ್ತ ಇಲ್ಲಿಯ ಜನ, ಇಲ್ಲಿಯ ಸರ್ಕಾರ, ಇಲ್ಲಿಯ ನಾಯಕರು ನೋಡ್ತಾ ಇಲ್ಲ. ಅಂದರೆ ಈ ವಿಚಾರಗಳನ್ನು ಇಟ್ಕೊಂಡು ಒಂದು ಹೊಸ ಪ್ಯಾರಲಲ್ ಸಂಘಟನೆಯನ್ನಾಗಿ ಬೆಳೆಸುವ ನಿಟ್ಟಿನಲ್ಲಿ ಮತ್ತು ಬೆಳೆಯುವ ನಿಟ್ಟಿನಲ್ಲಿ ಮತ್ತು ರಾಜಕಾರಣಿಗಳಿಗೆ ನಿಜವಾದ ಇಶ್ಯೂಗಳತ್ತ ಗಮನ ಸೆಳೆಯುವ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಸಂಘಟನೆ, ಇದೊಂದು ದೊಡ್ಡ ಪ್ರಯೋಗ ಕೂಡ, ಭಾರತ ರಾಜಕಾರಣದ ದೊಡ್ಡ ಪ್ರಯೋಗ ಕೂಡ. ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಚಳವಳಿಗಳನ್ನು ಈ ಹಿಂದೆ ಹೇಗೆ ಭಾರತ ರಾಜಕಾರಣದ ನಕಾಶೆಯನ್ನೇ ಬದಲಿಸ್ತು ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಕ್ವಿಟ್ ಇಂಡಿಯಾ ಮೂಮೆಂಟ್ ಇರ್ಬೋದು, ಸ್ವತಂತ್ರ ಪೂರ್ವ, ನಾನು ಹೆಚ್ಚು ಅದ್ರ ಬಗ್ಗೆ ಹೇಳಲ್ಲ. ಈಗ ಇಂದಿರಾ ಗಾಂಧಿ ಅಂತಹ ಉಕ್ಕಿನ ಮಹಿಳೆ ಇನ್ಯಾವುದಕ್ಕೂ ಪ್ರತಿಪಕ್ಷಗಳಿಗೂ ಜಗ್ಗಲ್ಲ ಅನ್ನುವ ಹೊತ್ತಲ್ಲಿ ಬಿಹಾರದಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಚಳುವಳಿ, ನವನಿರ್ಮಾಣ ಚಳುವಳಿ, ಅವರು JP ಅವರ ಸಾರಥ್ಯದಲ್ಲಿ ಎಮರ್ಜೆನ್ಸಿ ವಿರುದ್ಧದ ದೊಡ್ಡ ಹೋರಾಟವಾಗಿ ಕನ್ವರ್ಟ್ ಆಗುತ್ತೆ. ಕಡೆಗೆ ಇಂದಿರಾ ಗಾಂಧಿ ಅವರ ಕುರ್ಚಿಗೆ ವಿದ್ಯಾರ್ಥಿಗಳ ಚಳುವಳಿ ಸಂಚಕರ ತರುತ್ತೆ. ಹೀಗಾಗಿ ಈ ಚಳುವಳಿಯನ್ನು ನಾವು ತಾತ್ಸಾರದಿಂದ ನೋಡೋದಕ್ಕಾಗೋದಿಲ್ಲ. ನೀವು ವಾಂಗ್ಚುಕ್ ಅವರು ಏನೂ ಆಗಿಲ್ಲ, ಏನೂ ಇಲ್ಲ, CJP ಜೊತೆ ಸೇರುವ ಅಗತ್ಯ ಇತ್ತ ಅಂತ ಕೇಳಿದರು. CJP ಈಗ ಬೆಳೀತಿರೋ ರೀತಿ, ಅದಕ್ಕೆ ಯುವಕರು ರೆಸ್ಪಾಂಡ್ ಮಾಡ್ತಿರೋ ರೀತಿ ನೋಡಿದ್ರೆ, ಒಂದು ನಮ್ಮ ರಾಜಕೀಯ ಪಕ್ಷಗಳು ಇಗ್ನೋರ್ ಮಾಡಿರುವ ಇಶ್ಯೂಸ್ಗಳನ್ನು CJP ರೈಸ್ ಮಾಡ್ತಿದೆ ಮತ್ತು ಆಲ್ಟರ್ನೇಟಿವ್ ಪೊಲಿಟಿಕಲ್ ಶಕ್ತಿಯಾಗಿ ರೂಪುಗೊಳ್ಳೋಷ್ಟು ಪರ್ಯಾಯ ರಾಜಕೀಯ ಶಕ್ತಿ, ಅಂದರೆ ಈಗಿರುವ ಪೊಲಿಟಿಕಲ್ ಪಾರ್ಟೀಸು ರಿಯಲ್ ಇಶ್ಯೂಸನ್ನು ಕೇಳ್ತಾ ಇಲ್ಲ, ರಿಯಲ್ ಇಶ್ಯೂ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಆದ್ದರಿಂದ ಒಂದು ಪರ್ಯಾಯ ಶಕ್ತಿಯ ಅಗತ್ಯ ಇದೆ ಅನ್ನೋದನ್ನು CJP ಪ್ರತಿಪಾದಿಸಿದೆ. ನಾವು ದೆಹಲಿಯಲ್ಲಿ ನೀಟಿಗೆ ಇಷ್ಟು ಫಿಯರ್ಸ್ಫುಲ್ ಪ್ರೊಟೆಸ್ಟ್ ಬೇಕಿತ್ತು, ನೀಟ್ ಪರೀಕ್ಷೆಗೆ ಇಷ್ಟು ಫಿಯರ್ಸ್ಫುಲ್ ಪ್ರೊಟೆಸ್ಟ್ ಬೇಕಿತ್ತು. ನಮ್ಮ ಮಕ್ಕಳು ಸತ್ತಿದ್ದಾವೆ, ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾವೆ, ಬೇಕಾಬಿಟ್ಟು ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ತಾರೆ. ಮಕ್ಕಳು ಪ್ರಾಣ ಅಂದರೆ ಅದು ಬಿಟ್ಟಿನ ಮಕ್ಕಳು ಕಳ್ಕೊಂಡಿರೋರು ನೋವುಗಳು ಏನು ಮಾಮೂಲಿನಾ? ನಿದ್ದೆ ಮಾಡ್ದಲ್ಲೇ ಓದ್ತಾವೆ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ಕಾಂಪಿಟೇಷನ್ನಲ್ಲಿ. ಅಂಥ ಮಕ್ಕಳ ಭವಿಷ್ಯದ ಜೊತೆ ಇರ್ರೆಸ್ಪಾನ್ಸಿಬಲ್ ಆಗಿ ಚೆಲ್ಲಾಟ ಮಾಡಿದರೆ, ಅದನ್ನು ಯಾವುದೇ ರಾಜಕೀಯ ಪಕ್ಷಗಳು ತಾತ್ಸಾರ ಮಾಡ್ಕೊಂಡು ಹೋದರೆ ಅದನ್ನು ನೋಡ್ಕೊಂಡು ಸುಮ್ಕೂರಕ್ಕಾಗುತ್ತಾ? ಆಲ್ಟರ್ನೇಟಿವ್ ಒಂದು ಬೇಕಿತ್ತು, ವ್ಯಾಕ್ಯೂಮ್ ಇತ್ತು. ಆ ವ್ಯಾಕ್ಯೂಮನ್ನು CJP ತುಂಬೋದಕ್ಕೆ ಹೊರಟಿದೆ. ಅದರ ಪರಿಣಾಮ ಸಂಸತ್ತಲ್ಲಿ ನಮ್ಮ ಯುವಕರು ಪ್ರತಿಭಟನೆಯ ಧ್ವನಿ ಎತ್ತಿದ್ದಾರೆ. ವಾಂಗ್ಚುಕ್ಕು ಅವರು ಒಂದು ಸಾಂಕೇತಿಕವಾಗಿ ಅವರು ಬಂದು ಉಪವಾಸ ಕೂತರು, ಆ ಇಡೀ ಆಕ್ರೋಶದ ಕೇಂದ್ರ ಆದರು. ಆ ಆಕ್ರೋಶವನ್ನು ಶಕ್ತಿಯನ್ನಾಗಿ ಅವರು ಪರಿವರ್ತಿಸಿದರು. ಈಗ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ. ಏನು ತಪ್ಪು? BJP ಅಪೋಸಿಷನ್ಲಿದ್ದರೆ ಕೇಳ್ತಿರ್ಲಿಲ್ವಾ? ನೀಟು ವೈಫಲ್ಯಕ್ಕೆ ಯಾರು ಹೊಣೆ? CET ರಾಜ್ಯಗಳಲ್ಲಿತ್ತು, ಅದನ್ನು ಕಿತ್ತು ನ್ಯಾಷನಲ್ ಲೆವೆಲಲ್ಲಿ ನೀಟ್ ಮಾಡೋ ಅಂಥದ್ದೇನು?
ದಕ್ಷಿಣ ಭಾರತದಲ್ಲಿ ಮೆಡಿಕಲ್ ಎಜುಕೇಷನ್ನು ಕಾಲೇಜುಗಳು ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅಷ್ಟು ಅದ್ಭುತವಾಗಿದೆ. ನಮ್ಮ ರಾಜ್ಯಗಳು ನಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿ ಅವ್ರ ಪಾಡಿಗೆ ಅವರು ನೀಟನ್ನು ಮಾಡಿಕೊಂಡು ಸಿ ಇ ಟಿನ ಮಾಡಿಕೊಂಡು ಇರಬೇಕಾದ್ರೆ ಅದನ್ನು ಕಿತ್ತು ನ್ಯಾಷನಲ್ ಲೆವೆಲಲ್ಲಿ ನೀಟ್ ಅಂತ ಮಾಡಿ ಅಲ್ಲೆಲ್ಲೋ ಯು ಪಿ ಸ್ಟೂಡೆಂಟನ್ನೋ ಹರಿಯಾಣ ಸ್ಟೂಡೆಂಟನ್ನೋ ತಂದು ಕರ್ನಾಟಕದ ನಾವು ಡೆವಲಪ್ ಮಾಡಿದ ಕಾಲೇಜನ್ನು ಹಾಕುವಂಥ ಸಿಸ್ಟಮ್ ಯಾಕೆ ತರಬೇಕಿತ್ತು? ತಂದರು, ತಂದ ಮೇಲೆ ಸರಿ ಮಾಡ್ಬೇಕು ತಾನೇ. ಸರಿ ಮಾಡಬೇಕು ಅಂತಂದ್ಮೇಲೆ ಬಡವರ ಅಲ್ಲಿ ಮಕ್ಕಳ ಬದುಕಿನ ಜೊತೆ ಚೆಲ್ಲಾಟ ಯಾಕೆ ಆಡಬೇಕು? ಅದಾದ ಮೇಲೆ ಮತ್ತೆ ಇಷ್ಟೆಲ್ಲ ಕರ್ಮಕಾಂಡ ಆದಮೇಲೆ ಯಾರಾದರೂ ಹೊಣೆಗಾರ ಆಗ್ಬೇಕು ತಾನೆ. ಯಾರು ಹೊಣೆಗಾರರು? ಇನ್ಚಾರ್ಜ್ ಮಿನಿಸ್ಟ್ರು ಹೊಣೆಗಾರರು ಹೊಣೆ ಹೊತ್ಕೊಂಡು ಡಿಸೈನ್ ಮಾಡಬೇಕು. ಅವ್ರ ಬೇಡಿಕೆನಲ್ಲಿ ತಪ್ಪೇನಿದೆ? ಆಮೇಲೆ ಮೃತಪಟ್ಟವರ ಅವರ ಪೇರೆಂಟ್ಸ್ಗಳಿಗೆ 1 ಕೋಟಿ ಹಣ ಕೊಡಿ ಪರಿಹಾರ ಅಂತ. ಏನು ತಪ್ಪದ್ರಲ್ಲೂ? ಒಬ್ಬೊಬ್ಬರು ಮಕ್ಕಳಿದ್ದಾರೆ, ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ನನ್ನ ಮಗ ಡಾಕ್ಟ್ರ್ ಆಗ್ತಾನೆ, ನನ್ನ ಮಗ ಮತ್ತೇನೋ ಆಗ್ತಾನೆ ಕನಸು ಕಟ್ಟಿ ಆ ಮಕ್ಕಳು ಹಗಲು ರಾತ್ರಿ ಓದಿ ಕರೆಕ್ಟ್ ಪ್ರಾಣ ತಕ್ಕೊಂಡ್ಬಿಟ್ರೆ ಆ ನಷ್ಟನ ತುಂಬಿಕೊಡೋಕ್ಕಾಗುತ್ತಾ? ಆಗಲ್ಲ. ಅಟ್ಲೀಸ್ಟ್ ಪರಿಹಾರ ಕೊಡಿ. ಅವ್ರ ಕಷ್ಟಗಳು ಏನೇನಿರುತ್ತೋ ಆ ಮಕ್ಕಳ ಮೇಲೆ ಖರ್ಚು ವೆಚ್ಚ. ಏನು ತಪ್ಪು? ಏನೂ ತಪ್ಪಿಲ್ಲ. ಅವ್ರ ಬೇಡಿಕೆಗಳು ಸಮಂಜಸವಾಗಿವೆ.